ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷ ಮಾಜಿ IPS ಅಧಿಕಾರಿ ಅಣ್ಣಾಮಲೈ ಅವರ ಮಾತು ಇದೀಗ ಮತ್ತೊಂದು ರಾಜಕೀಯ ಚರ್ಚೆಗೆ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಒಂದು ಇಂಟರ್ವ್ಯೂ ಅಲ್ಲಿ, ಸಂದರ್ಶನದಲ್ಲಿ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ಅತ್ಯಂತ ಶ್ರೇಷ್ಠ ಹಿಂದುತ್ವವಾದಿ ನಾಯಕಿಯಾಗಿದ್ರು. ಇನ್ಫ್ಯಾಕ್ಟ್ ರಾಮ ಮಂದಿರಕ್ಕೆ ಸಪೋರ್ಟ್ ಮಾಡಿದ್ರು, ಮತಾಂಧ ಕಾನೂನುಗಳ ವಿರುದ್ಧವಾಗಿ ಮಾತನಾಡಿದ್ರು, ಕ್ರಮಕ್ಕೂ ಕೂಡ ಮುಂದಾದವರು ಜಯಲಲಿತಾ ಅವರು. ಎಲ್ಲ ಕಾರಣದಿಂದಾಗಿ ಆಕೆ ಓರ್ವ ಶ್ರೇಷ್ಠ ಹಿಂದುತ್ವವಾದಿ ನಾಯಕಿ ಅಂತ ಹೇಳಿ ಅಣ್ಣಾಮಲೈ ಅವರು ಆಡಿರುವ ಮಾತು ಇದೀಗ ರಾಜಕೀಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. PTIಗೆ ನೀಡಿದ ಸಂದರ್ಶನದಲ್ಲಿ AIADMK ಮುಖ್ಯಸ್ಥೆಯಾಗಿದ್ದ ಜಯಲಲಿತಾ ಅವರ ಬಗ್ಗೆ ಅಣ್ಣಾಮಲೈ ಮಾತನಾಡಿದ್ದಾರೆ. ಆ ಮಾತನ್ನ ಮೊದಲಿಗೆ ಕೇಳಿಸ್ಕೊಳ್ಳಿ. She is a far superior Hindutva or Hindu leader than anybody in Tamil Nadu. Far superior Hindutva leader. When you have BJP as a party, when you have Jayalalitha as a leader, when you both of you coexist, and the natural choice of a Hindu voter would be to Jayalalitha ji than to BJP party. I'm talking of pre-2014. Natural tendency is to vote for her. Because Jayalalitha ji displays her Hinduness very openly. Maybe the first politician in our country, except BJP, outside BJP, to say, if you don't build a Ram temple in India, are you going to build it in Pakistan? A lady in 2002-03 brought anti-conversion act in Tamil Nadu, anti-conversion act. So, who donates liberally temples, contested from Srirangam, took efforts to revive the temple in a big way, gifting elephants to all the major temples. If you look at her activity as a persona, she was a far superior Hindu leader, sir. ಅಣ್ಣಾಮಲೈ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ ನೀವು. ಅಂದ್ರೆ ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಒಂದಷ್ಟು ಕಾರ್ಯ ಚಟುವಟಿಕೆಗಳ ಆಧಾರದ ಮೇಲೆ ಆಕೆ ಅತಿ ಶ್ರೇಷ್ಠ, ಅತಿ ದೊಡ್ಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಂದುತ್ವವಾದಿ ಆಗಿದ್ರು ಅಂತ ಹೇಳಿ ಅಣ್ಣಾಮಲೈ ಹೇಳಿದ್ದಾರೆ. ಜಯಲಲಿತಾ ಅವರು ಇದ್ದ ಸಂದರ್ಭದಲ್ಲಿ, ಅವರು ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಈ ರೀತಿಯ ವಿಶ್ಲೇಷಣೆ, ಜಯಲಲಿತಾ ಅವರ ರಾಜಕೀಯ ನಿರ್ಧಾರಗಳ ಬಗ್ಗೆ ಕೇಳಿದ್ದು ಬಹಳ ವಿರಳ. ಅವರನ್ನ ಹಿಂದುತ್ವವಾದಿ ಅಂತ ಹೇಳಿ ಕರೆದದ್ದಂತೂ ಬಹಳ ವಿರಳದಲ್ಲಿ ವಿರಳ. ಆದರೆ ಅಣ್ಣಾಮಲೈ ಅವರು ಈಗ ಆಡಿದ ಈ ಮಾತು ರಾಜಕೀಯ ವಲಯದಲ್ಲಿ ನಾನು ಆಗಲೇ ಹೇಳಿದಾಗೆ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ವಿರೋಧಿ ಬಣದವರು ಮುಗಿಬಿದ್ದಿದ್ದಾರೆ ಅಣ್ಣಾಮಲೈ ಅವರ ಮೇಲೆ. ಇಲ್ಲದಾಗಿ ಅಣ್ಣಾಮಲೈ ಅವರ ಮಾತಿನ ಮತ್ತೊಂದಷ್ಟು ಸಾರಾಂಶವನ್ನ ಗಮನಿಸ್ತಾ ಹೋಗೋಣ. ಜಯಲಲಿತಾ ಅವರು ಬದುಕಿನುದ್ದಕ್ಕೂ ಕೂಡ ಹಿಂದುತ್ವವಾದಿಯಾಗಿ ಉಳಿದಂತಹ ನಾಯಕಿ. 2014ರ ಮೊದಲು ಬಿಜೆಪಿ ಮತ್ತು ಜಯಲಲಿತಾ ನಡುವೆ ಆಯ್ಕೆ ನಡೀತಾ ಇತ್ತು ತಮಿಳುನಾಡಿನಲ್ಲಿ. ಅಂದರೆ ಹಿಂದುತ್ವವಾದಿಗಳು ಅಥವಾ ಹಿಂದೂ ಮತದಾರರು ಹಿಂದುತ್ವದ ಆಧಾರದಲ್ಲಿ ಓಟನ್ನ ಹಾಕುವವರು ಒಂದ ಬಿಜೆಪಿಗೆ ಓಟ್ ಹಾಕಬೇಕು, ಇಲ್ಲ ಜಯಲಲಿತಾ ಅವರಿಗೆ ಓಟ್ ಹಾಕಬೇಕು ಅನ್ನೋ ರೀತಿಯಲ್ಲಿ ಆಯ್ಕೆ ಇತ್ತು 2014ಕ್ಕೂ ಮೊದಲು ಅಂತ ಹೇಳಿ ಅಣ್ಣಾಮಲೈ ಅವರು ಮಾತನಾಡಿದ್ದಾರೆ. ಹಿಂದೂ ಮತದಾರನ ಆಯ್ಕೆ ಆಗ ಜಯಲಲಿತಾ ಆಗಿತ್ತು. ಹೆಚ್ಚಿನ ತಮಿಳುನಾಡಿನ ಮತದಾರರು ಹಿಂದುತ್ವದ ಆಧಾರದಲ್ಲಿ ಓಟ್ ಹಾಕೋ ಸಂದರ್ಭದಲ್ಲಿ ಜಯಲಲಿತಾ ಅವರನ್ನೇ ಆಯ್ಕೆ ಮಾಡುವ ನಿರ್ಧಾರಕ್ಕೆ ಬರ್ತಾ ಇದ್ರು. ಹಿಂದೂ ಗುರುತನ್ನ ಬಹಿರಂಗವಾಗಿ ತೋರಿಸ್ಕೊಂಡಿದ್ರು ಜಯಲಲಿತಾ ಅವರು. ಅವರ ಅನೇಕ ಕಾರ್ಯ ಚಟುವಟಿಕೆಗಳನ್ನು ಗಮನಿಸಿದಾಗ, ಅವರ ಆಡಳಿತ ಶೈಲಿಯನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ಜಯಲಲಿತಾ ಅವರು ಹಿಂದುತ್ವಕ್ಕೆ, ಹಿಂದೂ ದೇವಾಲಯಗಳಿಗೆ ಕೊಟ್ಟಂತ ಕೊಡುಗೆಗಳು ಅಪಾರ ಅನ್ನೋದು ಅಣ್ಣಾಮಲೈ ಅವರ ಮಾತು. ಅದರಲ್ಲೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೂ ಕೂಡ ಜಯಲಲಿತಾ ಅವರು ಬೆಂಬಲವನ್ನ ಸೂಚಿಸಿದ್ರು. ಅದನ್ನ ವಿರೋಧ ಮಾಡಿರಲಿಲ್ಲ ಜಯಲಲಿತಾ ಅವರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದೇ ಜಯಲಲಿತಾ ಅವರ ನಿಲುವಾಗಿತ್ತು. ಕೇವಲ ಇಷ್ಟು ಮಾತ್ರ ಅಲ್ಲ, ಮತಾಂತರ ವಿರೋಧಿ ಕಾನೂನನ್ನ ತಂದ ದೇಶದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಜಯಲಲಿತಾ. ಇಷ್ಟು ಸಾಕಲ್ವಾ ಅವ್ರು ಎಂಥ ಪ್ರಖರವಾದ ಹಿಂದುತ್ವವಾದಿ ಆಗಿದ್ರು ಅನ್ನೋದು ಅಣ್ಣಾಮಲೈ ಅವರ ಮಾತಿನ ಸಾರಾಂಶ. ಯಾವಾಗ ಅಣ್ಣಾಮಲೈ ಅವರು ಜಯಲಲಿತಾ ಅವರನ್ನ ಹಿಂದುತ್ವವಾದಿ ಅನ್ನೋ ಒಂದು ಟ್ಯಾಗ್ಲೈನ್ ಮೂಲಕ ವಿಶ್ಲೇಷಣೆ ಮಾಡಿದ್ರು, ಜಯಲಲಿತಾ ಅವರ ಆಪ್ತರು ಹಾಗೆ AIADMK ಪಕ್ಷದೇ ಕೆಲವರು ಸದಸ್ಯರು ಅಣ್ಣಾಮಲೈ ಅವರಿಗೆ ತಿರುಗೇಟನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲೂ
ಜಯಲಲಿತಾ ಅವರ ಆಪ್ತೆ ಅಂತ ಕರೆಸ್ಕೊಂಡವರು ಶಶಿಕಲಾ ಅವರು ಅಣ್ಣಾಮಲೈಯವರ ಈ ಮಾತನ್ನ ತೀವ್ರವಾಗಿ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ ಕೂಡ. ಶಶಿಕಲಾ ಅವರ ಪ್ರಕಾರ ಜಯಲಲಿತಾ ಅವರು ಹೀಗೆ ಇರಲಿಲ್ಲ ಅನ್ನೋದು. ಅಣ್ಣಾಮಲೈ ಅವರು ಜಯಲಲಿತಾ ಅವ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಅಜ್ಞಾನದ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಿ ಅಣ್ಣಾಮಲೈ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಶಶಿಕಲಾ. ಜಯಲಲಿತಾ ಅವರು ಜನನಾಯಕಿ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಅವ್ರು ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಒಂದು ಧರ್ಮ ಒಂದು ಜಾತಿಯ ನಾಯಕಿ ಆಕೆ ಆಗಿರಲಿಲ್ಲ. ಬದಲಾಗಿ ಎಲ್ಲ ಜನರ ಒಳಿತನ್ನ ಬಯಸುವ ನಾಯಕಿ ಆಗಿದ್ರು. ಕೊನೆ ಉಸಿರು ಇರೋವರೆಗೂ ಕೂಡ MGR ಅವರ ಹಾದಿಯಲ್ಲೇ ನಡೆದವರು ಜಯಲಲಿತಾ. ನಿಜವಾದ ದ್ರಾವಿಡ ನಾಯಕಿ ಅಂತ ಗುರುತಿಸ್ಕೊಂಡಿದ್ದವರು ಜಯಲಲಿತಾ ಅವರು. ಹಿಂದೂ, ಕ್ರೈಸ್ತ, ಮುಸ್ಲಿಂ ಅಂತ ಹೇಳಿ ಅವರು ಸಮಾಜವನ್ನ ಒಡೆದು ನೋಡ್ತಾ ಇರಲಿಲ್ಲ. ಎಲ್ಲ ಸಮುದಾಯಗಳ ಜಾತಿ ಆಗಿದ್ರು, ಅಮ್ಮ ಅಂತ ಕರಿತಾ ಇದ್ರು ಅವರನ್ನ. ಎಲ್ಲ ಜಾತಿ ಧರ್ಮಗಳ ಗೋಡೆಯನ್ನ ಒಡೆದು ಎಲ್ಲರನ್ನ ಕೂಡ ಓಲೈಸ್ಕೊಂಡು ಮೆಚ್ಚಿಸ್ಕೊಂಡು ಎಲ್ಲರ ಹಿತವನ್ನ ಬಯಸ್ತಾ ಇದ್ದವರು ಜಯಲಲಿತಾ. ಅದೇ ಕಾರಣಕ್ಕೆ ಅವರನ್ನ ಅಮ್ಮ ಅಂತ ಕರಿತಾ ಇದ್ರು ಜನರ ಜೀವನವನ್ನ ಸುಧಾರಿಸಲಿಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟವರು ಜಯಲಲಿತಾ. ಅವ್ರು ಇಲ್ಲದ ಈ ಸಂದರ್ಭದಲ್ಲಿ ಅವರನ್ನ ಹಿಂದುತ್ವವಾದಿ ಅಂತ ಕರಿಬೇಡಿ, ಹಾಗೆ ಕರೆದ್ರೆ ಅದು ನಿಮ್ಮ ಅಜ್ಞಾನ ಅಂತ ಹೇಳಿ ಶಶಿಕಲಾ ಕಿಡಿಕಾರಿದ್ದಾರೆ. ಅಣ್ಣಾಮಲೈ ಅವರ ಈ ಮಾತು ಆ ಮೂಲಕ ರಾಜಕೀಯ ವಲಯದಲ್ಲಿ, ಅದರಲ್ಲೂ ತಮಿಳುನಾಡು ರಾಜಕೀಯ ವಲಯದಲ್ಲಿ ಹೊಸದೊಂದು ಚರ್ಚೆಯನ್ನ ಹುಟ್ಟಾಕಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.